ಏಪ್ರಿಲ್ 28, 29 ಹಾಗೂ 30ರಂದು ಬೀದರ್ ನಗರದಲ್ಲಿ ವಿಶ್ವಗುರು ಬಸವಣ್ಣನವರ 892ನೇ ಜಯಂತ್ಯೋತ್ಸವ ಅರ್ಥಪೂರ್ಣವಾಗಿ ಆಚರಣೆ ಮಾಡಲು ನಿರ್ಧಾರ ಮಾಡಲಾಗಿದೆ ಎಂದು ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ಜಯರಾಜ ಖಂಡ್ರೆ ಅವರು ಮಾತನಾಡಿ ತಿಳಿಸಿದ್ದಾರೆ. ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಸೋಮವಾರ ಬೆಳಗ್ಗೆ 9 ಗಂಟೆಗೆ ನಗರದ ಕೆಬಿ ಹತ್ತಿರದಲ್ಲಿರುವ ಶರಣ ಉದ್ಯಾನವನದಲ್ಲಿ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು. ಬಸವ ಸೇವಾ ಪ್ರತಿಷ್ಠಾನದ ಪೂಜ್ಯ ಡಾ ಗಂಗಾಂಬಿಕೆ ಅಕ್ಕನವರು ಸಾನ್ನಿಧ್ಯ ವಹಿಸಲಿರುವ ಕಾರ್ಯಕ್ರಮದಲ್ಲಿ ಬಸವ ಜಯಂತಿ ಉತ್ಸವ ಸಮಿತಿಯ ಮಹಿಳಾ ಘಟಕದ ಅಧ್ಯಕ್ಷೆ ಜಯಶ್ರೀ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸೋಮವಾರ ಸಂಜೆ 6 ಗಂಟೆಗೆ ಡಾ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಬಸವ ಜಯಂತಿ ಉತ್ಸವ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜರುಗುವುದು. ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಡಾ ಬಸವಲಿಂಗ ಪಟ್ಟದೇವರು ಸಾನ್ನಿಧ್ಯ ವಹಿಸಲಿದ್ದು, ಹುಣಸೂರಿನ ಡಾ ಶಿವಾನಂದ ಮಹಾಸ್ವಾಮಿಗಳು ನೇತೃತ್ವ ವಹಿಸುವರು. ಬಸವ ಸೇವಾ ಪ್ರತಿಷ್ಠಾನದ ಡಾ ಗಂಗಾಂಬಿಕೆ ಅಕ್ಕನವರು ಸಮ್ಮುಖ ವಹಿಸುವರು. ಸಂಸದ ಸಾಗರ ಖಂಡ್ರೆ ಸಮಾರಂಭ ಉದ್ಘಾಟನೆ ಮಾಡುವರು. ಉತ್ಸವ ಸಮಿತಿಯ ಗೌರವ ಸಲಹೆಗಾರ ಶಿವಶಣ್ಣಪ್ಪ ವಾಲಿ ಗುರುಬಸವ ಪೂಜೆ ನೆರವೇರಿಸುವರು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ವಚನ ಪಠಣ ಮಾಡುವರು. ಜಯರಾಜ ಖಂಡ್ರೆ ಅಧ್ಯಕ್ಷತೆ ವಹಿಸುವರು. ವಿಶೇಷ ಉಪನ್ಯಾಸಕಾರರಾಗಿ ಕರ್ನಾಟಕ ಕೇಂದ್ರೀಯ ವಿವಿ ಪ್ರಾಧ್ಯಾಪಕ ಡಾ ಅಪ್ಪಗೇರೆ ಸೋಮಶೇಖರ್, ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ ಪಾಟೀಲ್, ಸಮಿತಿಯ ಗೌರವ ಸಲಹೆಗಾರರಾದ ಬಿಜಿ ಶೆಟ್ಗಾರ್, ಚಂದ್ರಶೇಖರ ಪಾಟೀಲ್ ಗಾದ್ಗಿ, ಬಾಬು ವಾಲಿ, ಉಪಾಧ್ಯಕ್ಷ ದೀಪಕ್ ವಾಲಿ, ಕೋಶಾಧ್ಯಕ್ಷ ಡಾ ರಜನೀಶ್ ವಾಲಿ ಹಾಗೂ ಇತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಎಂದರು. ಏಪ್ರಿಲ್ 29ರಂದು ಬೆಳಗ್ಗೆ 6 ಗಂಟೆಗೆ ಶರಣ ಉದ್ಯಾನವನದಲ್ಲಿ ಡಾ ಗಂಗಾಂಬಿಕೆ ಅಕ್ಕನವರ ಸಾನ್ನಿಧ್ಯದಲ್ಲಿ ವಚನ ಪಾರಾಯಣ ಜರುಗುವುದು. ವಿಜಯಲಕ್ಷ್ಮಿ ಕೌಟಿಗೆ ಅಧ್ಯಕ್ಷತೆ ವಹಿಸುವರು. ಸಂಜೆ 6 ಗಂಟೆಗೆ ಡಾ ಪಟ್ಟದೇವರ ರಂಗಮಂದಿರದಲ್ಲಿ ವಚನ ಸಂಗೀತ ಕಾರ್ಯಕ್ರಮ ಜರುಗಲಿದೆ. ಏಪ್ರಿಲ್ 30ರಂದು ಸಂಜೆ 5:30 ಗಂಟೆಗೆ ನಗರದ ಬಸವೇಶ್ವರ ವೃತ್ತದಿಂದ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಹಾಗೂ ವಚನ ಸಾಹಿತ್ಯದ ಮೆರವಣಿಗೆ ಜರುಗಲಿದೆ. ಪೂಜ್ಯ ಡಾ ಬಸವಲಿಂಗ ಪಟ್ಟದೇವರು ಸಾನ್ನಿಧ್ಯ ವಹಿಸಲಿದ್ದು, ಪೂಜ್ಯ ಡಾ ಶಿವಕುಮಾರ ಮಹಾಸ್ವಾಮಿಗಳು, ಡಾ ಗಂಗಾಂಬಿಕೆ ಅಕ್ಕನವರು, ಪೂಜ್ಯ ಪ್ರಭು ದೇವರು ನೇತೃತ್ವ ವಹಿಸಲಿದ್ದಾರೆ. ಜಿಲ್ಲಾ ಉಸ್ತುವಾರಿಯ ಸಚಿವ ಈಶ್ವರ್ ಖಂಡ್ರೆ ಮೆರವಣಿಗೆಗೆ ಚಾಲನೆ ನೀಡುವರು. ಪೌರಾಡಳಿತ ಸಚಿವ ರಹೀಂ ಖಾನ್, ಬೀದರ್ ದಕ್ಷಿಣ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ, ಬೂಡಾ ಅಧ್ಯಕ್ಷ ಬಸವರಾಜ ಜಾಬಶೆಟ್ಟಿ, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸುದ್ದೀನ್, ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ, ಎಸ್ಪಿ ಪ್ರದೀಪ್ ಗುಂಟಿ, ಮಾಜಿ ವಿಧಾನ ಪರಿಷತ್ ಸಭಾಪತಿ ರಘುನಾಥರಾವ್ ಮಲ್ಕಾಪುರೆ, ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್, ಮಾಜಿ ಶಾಸಕ ಅಶೋಕ್ ಖೇಣಿ, ಉದ್ಯಮಿ ಗುರುನಾಥ ಕೊಳ್ಳೂರ್ ಇತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ಈ ಪತ್ರಿಕಾಗೋಷ್ಠಿಯಲ್ಲಿ ಉತ್ಸವ ಸಮಿತಿ ಗೌರವ ಸಲಹೆಗಾರರಾದ ಶಿವಶಣ್ಣಪ್ಪ ವಾಲಿ ಹಾಗೂ ಬಾಬು ವಾಲಿ ಅವರು ಮಾತನಾಡಿದರು. ಪ್ರಧಾನ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಪಾಟೀಲ್, ಕೋಶಾಧ್ಯಕ್ಷ ರಜನೀಶ್ ವಾಲಿ, ಉಪಾಧ್ಯಕ್ಷ ದೀಪಕ್ ವಾಲಿ, ಮಹಿಳಾ ಘಟಕದ ಅಧ್ಯಕ್ಷೆ ಜಯಶ್ರೀ ಶೆಟ್ಟಿ, ಶಾಕುಂತಲಾ ಬೆಲ್ದಾಳೆ, ಗೌರವ ಸಲಹೆಗಾರರಾದ ಸೋಮಶೇಖರ್ ಪಾಟೀಲ್ ಗಾದಗಿ, ಗುರುನಾಥ್ ಕೊಳ್ಳೂರ್, ಧನರಾಜ್ ಹಂಗರ್ಗಿ, ಬಸವರಾಜ ಧನ್ನೂರ್, ಪ್ರಚಾರ ಸಮಿತಿ ಅಧ್ಯಕ್ಷ ಡಿಕೆ ಗಣಪತಿ ಸೇರಿದಂತೆ ಇನ್ನಿತರರು ಇದ್ದರು. ಜಯಂತಿ ಉತ್ಸವ 2025ರ ಇದೇ 28, 29 ಮತ್ತು 30ರಂದು ನಡೆಯುವ ಎಲ್ಲ ಕಾರ್ಯಕ್ರಮದ 28ನೇ ತಾರೀಕಿಗೆ ಮುಂಜಾನೆ ಇಷ್ಟಲಿಂಗ ಪೂಜಾ ಶರಣ ಉದ್ಯಾನದಲ್ಲಿ ನಡೆಯಲು ಆಗುತ್ತದೆ. ಅದಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಅಕ್ಕ ಗಂಗಾಂಬಿಕಾ ಅಕ್ಕನವರು ನಡೆಸಿಕೊಡಲಿದ್ದಾರೆ. ಅಧ್ಯಕ್ಷತೆ ಅಕ್ಕ ವಿಜಯಶ್ರೀ ಬಶೆಟ್ಟಿ, ಅಧ್ಯಕ್ಷರು ಬಸವ ಜಯಂತಿ ಉತ್ಸವದ ಮಹಿಳಾ ಅಧ್ಯಕ್ಷರು. ನಮ್ಮ ಮುಖ್ಯ ಅತಿಥಿಗಳು ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶಕುಂತಲಾ ಬೆಲ್ದಾಳೆ ಅವರು, ಅನೇಕ ಥರ ಎಲ್ಲ ನಮ್ಮ ಅಕ್ಕ ತಂಗಿಯರು ಎಲ್ಲ ಶರಣರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ 28ನೇ ತಾರೀಕಿಗೆ ಸಾಯಂಕಾಲ ಉದ್ಘಾಟನೆ ಸಮಾರಂಭ. ಉದ್ಘಾಟನೆ ಎಲ್ಲಿಂದರೆ ಡಾ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ನಡೀತದೆ. ಅದಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಡಾ ಬಸವಲಿಂಗ ಪಟ್ಟದೇವರು, ಅಧ್ಯಕ್ಷರು ಅನುಭವ ಮಂಟಪ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಲಿರುತ್ತದೆ. ದಿವ್ಯ ನೇತೃತ್ವ ವಹಿಸಿರುವ ಪೂಜ್ಯ ಶ್ರೀ ಡಾ ಶಿವಾನಂದ ಮಹಾಸ್ವಾಮಿಗಳು, ಗುರುಬಸವೇಶ್ವರ ಸಂಸ್ಥಾನ ಮಠ ಹುಣಸೂರು, ದಿವ್ಯ ಸಮ್ಮುಖ ಪೂಜ್ಯ ಶ್ರೀ ಡಾ ಅಕ್ಕ ಗಂಗಾಂಬಿಕಾ ಬಸವಶಿವ ಪ್ರತಿಷ್ಠಾನ ಅಕ್ಕನವರು, ಉದ್ಘಾಟಕರಾಗಿ ನಮ್ಮ ಬೀದರಿನ ಸಂಸದರು ಆತ್ಮೀಯರಾಗಿರ್ತಕ್ಕಂಥ ಶರಣ ಸಾಗರ್ ಖಂಡ್ರೆ ಅವರು ಆಗಮಿಸಲಿದ್ದಾರೆ. ಗುರುಪೂಜೆ
ನಿಮ್ಮ ಎಲ್ಲರ ಹಿರಿಯರು ತಂದೆ ಸಮಾನರಾಗಿರ್ತಕ್ಕಂಥ ಶರಣ ಶಿವಶರಣಪ್ಪ ವಾಲಿಯಪ್ಪನವರು ಬರಲಿದ್ದಾರೆ. ವಿಶೇಷ ಉಪನ್ಯಾಸಕರಾಗಿ ಡಾಕ್ಟರ್ ಅಪ್ಪೇಗೆರೆ ಸೋಮಶೇಖರ್ ಅವರು ಬರಲಿದ್ದಾರೆ. ಅನೇಕ ನಮ್ಮ ಬಸವ ಜಯಂತಿಯ ಉತ್ಸವದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಸಲಹಾ ಸಮಿತಿಯ ಹಿರಿಯರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. 28ನೇ ತಾರೀಕಿಗೆ 19ನೇ ತಾರೀಕಿಗೆ ಮತ್ತು ವಚನ ಪಾರಾಯಣ ಸ್ಥಳ ಅದು ಶರಣ ಉದ್ಯಾನದಲ್ಲಿ ಮಾಡಲಾಗುತ್ತದೆ. 29ನೇ ತಾರೀಕಿಗೆ ಮುಂಜಾನೆ 6 ಗಂಟೆಗೆ ಅಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಅಕ್ಕ ಗಂಗಾಂಬಿಕಾ ಅಕ್ಕನವರ ನೇತೃತ್ವದಲ್ಲಿ ನಡೆಯಲಿದೆ. ಇದಕ್ಕೆ ಅಧ್ಯಕ್ಷತೆಯನ್ನು ನಮ್ಮ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಕೌಟ್ಗೆ ಅವರು ಅಧ್ಯಕ್ಷತೆ ವಹಿಸಿರುತ್ತಾರೆ. ಮುಖ್ಯ ಅತಿಥಿಗಳಾಗಿ ಸುಷ್ಮಾ ಚಂದ್ರಶೇಖರ್ ಪಾಟೀಲ್ ಅವರಾಗಲಿ, ಡಾಕ್ಟರ್ ದೇವಿಕಾ ನಾಗುರೆ ಅಕ್ಕವರು, ಶೀಲಾ ಸೋಮಶೇಖರ್ ಪಾಟೀಲ್ ಗಾದ್ಗೆ ಅಕ್ಕನವರು, ಅದೇ ಥರ ಎಲ್ಲ ನಮ್ಮದು ಮಹಿಳಾ ಸಂಘಟನೆದ ಎಲ್ಲ ಅಕ್ಕಂದಿರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಾರೆ. ಅದೇ ಥರ ರಾತ್ರಿ ಡಾಕ್ಟರ್ ಚೆನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ವಚನ ಸಂಗೀತ ಕಾರ್ಯಕ್ರಮ ಸಂಜೆ 6 ಗಂಟೆಗೆ. ಅದಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ಅವರ ಸಾನ್ನಿಧ್ಯದಲ್ಲಿ ನಡೆಯುತ್ತಿದೆ. ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಬಸವ ಧರ್ಮ ಪೀಠ ಬಸವ ಕಲ್ಯಾಣ, ಪೂಜ್ಯ ಶ್ರೀ ಸಿದ್ದರಾಮ ಶರಣರು ಬೆಲ್ದಾಳ್ ಬಸವ ಯೋಗಾಶ್ರಮ ಕೌಟಾಬಿ, ಪೂಜ್ಯ ಶ್ರೀ ಜ್ಯೋತಿರ್ಮಯೇಂದ್ರ ಸ್ವಾಮೀಜಿ ರಾಮಕೃಷ್ಣ ಆಶ್ರಮ ಬೀದರ್, ಪೂಜ್ಯ ಶ್ರೀ ಮಾತೆ ಮೈತ್ರಾದೇವಿ ಗುರುಭದ್ರೇಶ್ವರ ಚೌಕಿಮಠ್ ನಿಡ್ವಂಚ ಅವರು ಇದಕ್ಕೆ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯರಾಗಿರ್ತಕ್ಕಂಥ ಬಸವರಾಜ್ ಬುಳ್ಳ ಅವರು, ಮೊಳ್ಳಪ್ಪ ಮಂಗಲ್ಗಿ ಅವರು, ಚಂದ್ರಶೇಖರ್ ಹೆಬ್ಬಳ್ಳಿ ಅವರು, ಇದಕ್ಕೆಲ್ಲ ನಮ್ಮ ಹಿರಿಯರು ಇದಕ್ಕೆ ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ. 30ನೇ ತಾರೀಕಿಗೆ ಸಂಜೆ ಬಸವೇಶ್ವರ ಸರ್ಕಲದಲ್ಲಿ ಭವ್ಯವಾದ ಒಂದು ಮೆರವಣಿಗೆಯಲ್ಲಿ ಇದಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಚಿದಂಬರಾಶ್ರಮ ಗುಂಪಾ, ಪೂಜ್ಯ ಶ್ರೀ ಡಾಕ್ಟರ್ ಅಕ್ಕ ಗಂಗಾಂಬಿಕೆ ಅವರು, ಪೂಜ್ಯ ಶ್ರೀ ಪ್ರಭುದೇವ ಮಹಾಸ್ವಾಮಿಗಳು, ಇದು ಉದ್ಘಾಟಕರಾಗಿ ನಮ್ಮ ಬೀದರಿನ ಉಸ್ತುವಾರಿ ಮಂತ್ರಿಯಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಸಾಹೇಬರು ಬರ್ತಾ ಇದ್ದಾರೆ. ಅದೇ ಥರ ರಹೀಂ ಖಾನ್ ಸಾಹೇಬರು, ಡಾಕ್ಟರ್ ಶೈಲೇಂದರ್ ಬೆಲ್ದಾಳಿಯವರು ಶಾಸಕರು ದಕ್ಷಿಣ ಅವರು ಕೂಡ ಬರ್ತಾ ಇದ್ದಾರೆ. ಅಶೋಕ್ ಖೇಣಿಯವರು, ಬಂಡೆಪ್ಪ ಕಾಶೆಂಪುರ ಅವರು, ರಘುನಾಥ್ ಮಲ್ಕಾಪುರ್ ಅವರು, ಮಾಜಿ ಸಭಾಪತಿಗಳು ಅಮೃತ್ ಚಿಮ್ಕೋಡೆ ಅವರು. ಇದು ವಚನ ಪಟ್ಟಣವನ್ನು ನಮ್ಮ ಬೀದರಿನ ಜಿಲ್ಲಾಧಿಕಾರಿಗಳಂತ ಶಿಲ್ಪಾ ಶರ್ಮಾ ಅವರು ಬರ್ತಾ ಇದ್ದಾರೆ. ಬೀದರ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಂತ ಗಿರೀಶ್ ಬೊಗೋಲೆ ಅವರು ಬರ್ತಾ ಇದ್ದಾರೆ. ಪ್ರದೀಪ್ ಗುಂಟೆ ಅವರು. ಈ ಕಾರ್ಯಕ್ರಮಕ್ಕೆ ಎಲ್ಲ ಬೀದರಿನ ಅನೇಕ ಜನ ಹಿರಿಯರು ಎಲ್ಲ ಸಂಘಟನೆಯ ನಮ್ಮೊಂದಿಗೆ ಎಲ್ಲ ಸಂಘಟನೆಗಳು, ಇದು ಆದ ಸಂಘಟನೆ ಅಂತ ಹೇಳೋಕ್ಕಾಗಲ್ಲ, ಭಾಳ ಎಲ್ಲ ಸಂಘಟನೆಗಳದಾವೆ. ಅಷ್ಟು ಸಂಘಟನೆಯ ಎಲ್ಲ ಹಿರಿಯರು ಎಲ್ಲ ಜನ ಬಂದು ಭವ್ಯವಾದಂಥ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಮಯಕ್ಕೆ ಸರಿಯಾಗಿ 5:30 ಗಂಟೆಗೆ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ. 5:30ಗೆ ಸ್ಟಾರ್ಟ್ ಮಾಡಿದ್ದು ಎಲ್ಲ ವೇದಿಕೆ ಕಾರ್ಯಕ್ರಮ ಮುಗಿಸ್ಕೊಂಡು 6:30ಗೆ ನಮ್ಮದು ಮೆರವಣಿಗೆ ಸ್ಟಾರ್ಟ್ ಆಗ್ತದೆ. ಎಲ್ಲಿಗೆಂದು ಚೌಬಾರದಿಂದ ಸ್ಟಾರ್ಟ್ ಆಗಿ ಗವನ್ ಚೌಕ್ಲಿಂದ ಅಂಬೇಡ್ಕರ್ ಸರ್ಕಲ್ಲಿಂದ ಪೂರಾ ಹರಳೆ ಚೌಕಿಗೆ ಬಂದು ಮುಕ್ತಾಯ ಆಗ್ತದೆ. DCFS ಬಲ್ಲಿ ಬಂದು ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು. ಅದೇ ಥರ ನಮ್ಮದು ಇದೇ ಕಾರ್ಯಕ್ರಮದಲ್ಲಿ 29/4/2025 ಮುಂಜಾನೆ 11ರಿಂದ 5 ಗಂಟೆವರೆಗೆ ಲಿಂಗೈಕ್ಯ ಶಕುಂತಲಾ ವಾಲಿ ಅವರ ಒಂದು ಶ್ರಮಣಸ್ಥವಾಗಿ ಉಚಿತ ಆರೋಗ್ಯ ಶಿಬಿರವನ್ನು ವಾಲಿಶ್ರೀ ಆಸ್ಪತ್ರೆಯಲ್ಲಿ ಮಾಡಲಾಗಿರುತ್ತದೆ. ಅದಕ್ಕೂ ಕೂಡ ತಾವು ಎಲ್ಲರೂ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ಇದಕ್ಕೆ ಸಹಕಾರ ಮಾಡಿ ಆದಷ್ಟು ಎಲ್ಲರಿಗೂ ಪ್ರಚಾರ ಕೊಟ್ಟು ಜಾಸ್ತಿ ತಾವು ಇದಕ್ಕೆ ಸಹಕಾರ ಮಾಡಬೇಕಂತೇಳಿ ತಮ್ಮಲ್ಲಿ ನಾ ಕಳಕಳಿಯಿಂದ ಕೇಳ್ಕೊಂಡು ಎಲ್ಲ ನಮ್ಮ ಹಿರಿಯರ ಬಂದಿದ್ರಿ, ಎಲ್ಲರೂ ನಮ್ಮ ಪತ್ರಕರ್ತರಿಗೂ ನಮ್ಮ ಹಿರಿಯರಿಗೂ ನಮ್ಮ ಹಿತೈಷಿಗಳಿಗೂ ಎಲ್ಲ ಬಸವ ಅಭಿಮಾನಿಗಳಿಗೂ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದಂದ್ರೆ ಇದು ಮೆರವಣಿಗೆಯಲ್ಲಿ ತಾವು ಆದಷ್ಟು ಒಂದು ಪ್ರಚಾರ ಕೊಡ್ಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಶರಣಾರ್ಥಿ ಎಲ್ಲರೂ ಇದೇ. ಈಗ ನಮ್ಮ ಅಧ್ಯಕ್ಷರು ಮಾತಾಡೋ ಹೊತ್ತಿಗೆ ಭವ್ಯ ಮೆರವಣಿಗೆ ಅಂದರು. ಅದಕ್ಕೆ ನಾನು ಅವ್ರಿಗೆ ಮೊದಲೇ 2 ದಿವಸದಾಗಿ ಹೇಳಿದ್ದೆ, ಭವ್ಯ ಮೆರವಣಿಗೆ ಅಲ್ಲ, ಭವ್ಯ ಮೆರವಣಿಗೆ ಇಂಥ ದುಃಖದ ಸಮಯದಲ್ಲಿ
ನಾವು ಭವ್ಯ ಮೆರವಣಿಗೆ ಮಾಡೋದಿಲ್ಲ, ಮೆರವಣಿಗೆ ಮಾಡ್ತೀವಿ. ಆದರೆ ಈಗ ಅಧ್ಯಕ್ಷರಿದ್ದಾರೆ, ಅವರು ಸರ್ವಾಧಿಕಾರಿ, ಅವರು ಮಾಡಿದ್ರು ಅದಕ್ಕೆ ನನಗೆ ಬೇಡಿಲ್ಲ. ಆದರೆ ನಾನು ವಿನಂತಿ ಮಾಡ್ಕೊಳ್ತೀನಿ ಸಮಿತಿಯವರಿಗೆ, ಎಲ್ಲ ಸದಸ್ಯರಿಗೆ, ಭವ್ಯ ಎಂಬ ಶಬ್ದ ದಯಮಾಡಿ ಈ ಕಾರ್ಯಕ್ರಮಗಳಲ್ಲಿ ಬೆಳೆಸಬೇಡಿ. ಈ ದುಃಖದ ಸಮಯದಲ್ಲಿ ಯಾವಾಗ ನಾವು ಆ ದುಷ್ಟ ಶಕ್ತಿಯನ್ನು ಮೆಟ್ಟು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ತೇವಲ್ಲ, ಆವಾಗ ಮತ್ತೊಂದು ಭವ್ಯ ಮೆರವಣಿಗೆ ಮಾಡಿ, ಅದಕ್ಕೊಂದು ಸಂತೋಷ ಬರ್ತದೆ. ಅದಕ್ಕೆ ಭವ್ಯ ಮೆರವಣಿಗೆ ಅಲ್ಲ, ಬಸವಣ್ಣವರ ಮೆರವಣಿಗೆ ಇರ್ತದೆ. ಯಾಕಂದರೆ ಅವ್ರದ್ದು ಜಯಂತಿ, ವಿಶ್ವಕ್ಕೆ ಎಲ್ಲರಿಗೆ ಮಾರ್ಗದರ್ಶಕರು, ಅಂಥ ಒಂದು ದೊಡ್ಡ ಮೆರವಣಿಗೆ ತಾವೇನು ಮಾಡ್ತೀರಿ ಅದಕ್ಕೆ ಭವ್ಯ ಮೆರವಣಿಗೆ ಅಲ್ಲ. ಸ್ವಾಮಿಗಳಿರ್ತಾರೆ, ರಾಜಕಾರಣಿಗಳಿರ್ತಾರೆ, ಬಸವಣ್ಣವರ ಅನುಯಾಯಿಗಳಿರ್ತಾರೆ, ಬಸವ ತತ್ವ ಅಭಿಮಾನಿಗಳಿರ್ತಾರೆ, ಅಂಥವರು ಆ ತತ್ವವನ್ನು ಇದು ಮಾಡ್ತಾರೆ. ಮತ್ತೊಂದು ಅಧ್ಯಕ್ಷರು ಹೇಳಿದ್ರು ಸಂಗೀತ ಕಾರ್ಯಕ್ರಮ ಅಲ್ಲ, ಅಲ್ಲಿ ಸೈನಿಕರ ಬಗ್ಗೆ ಇರ್ತಕ್ಕಂಥ ನಾಟಕನ ಮಾಡ್ತಾ ಇದ್ದ. ಯಾಕಂದರೆ ನಾನು 2 ವಿನಂತಿ ನಂದು ಅಧಿಕಾರ ಇಲ್ಲ, ಆದರೂ ನಾನು ವಿನಂತಿ ಮಾಡಿಕೊಂಡಿದ್ದೆ ಅಧ್ಯಕ್ಷರಿಗೆ, ಆ ಸಮಿತಿಯವರಿಗೆ. ಏನಂದರೆ ಜೋರಾಗಿ ಹಾಡಿ ನಾವು ಸಂತೋಷದ ಕೂಟ ಮಾಡಿದಂಗೆ ಅದು ಅಲ್ಲ, ಅದು ಒಂದು ರೀತಿ ನಾವು ಕಾರ್ಯಕ್ರಮ ಮಾಡಬೇಕೇ ವಿನ ಸೈನಿಕರು ಏನು ಗಡಿ ಭಾಗದಲ್ಲಿ ಹೋರಾಡಿ ಇದು ಮಾಡಿದ್ರು ಅಂಥದ್ದೇನಾದರೂ ಪ್ರಚಾರ ಇದ್ರೆ ಮಾಡಬೇಕು. ಅದಕ್ಕೆ ಆ ರೀತಿಯಿಂದ ಅದು ನಾನು ಹೇಳಿದ್ದೆ. ಅದಕ್ಕೆ ಯಾವ ರೀತಿ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು. ನಾನು ಮಾತ್ರ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಷ್ಠಾನ ವತಿಯಿಂದ ಕೇಳ್ಕೊಂಡಿದ್ದೆ ಅವರಿಗೆ. ನನ್ನದೇನು ಒತ್ತಾಯ ಅಲ್ಲ, ಅದು ನನ್ನ ಅನಿಸಿಕೆ. ಅದು ಅವ್ರು ಎಷ್ಟು ಮಟ್ಟಿಗೆ ಹೋಗ್ತಾರೆ ಎಷ್ಟು, ಯಾಕಂದರೆ ನಾನು ಅದು ಹೇಳಿಕ್ಕೆ ಒಂದೇ ಒಂದು ಕಾರಣ, ಬಸವಣ್ಣವರು ದಯಾಮಯಿ, ದಯವಿಲ್ಲದ ಧರ್ಮದ ಅವದಯ ಅಂತ ಹೇಳಿದವರು. ಆ ದಯ ಇಲ್ದಂಗೆ ಇಲ್ಲೇನು ಹುಚ್ಚಾಟ ಆಗಿದೆ. ಅವ್ರದ್ದು ಸಮಯದಲ್ಲಿ ಅವರ ಜಯಂತಿ ಭಯವಾಗಿ ಸಂಗೀತಮಯವಾಗಿ ಅಥವಾ ದೊಡ್ಡ ರ್ಯಾಲಿ ಅದು ಏನು ಅದು ಅಂತ ಬಿಟ್ಟುಬಿಡ್ತಾರೆ. ಅವ್ರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಬೈಕ್ ರ್ಯಾಲಿ ಮಾಡ್ತೇವೆ ಅಂತ ಹೇಳಿಲ್ಲ. ಅದಕ್ಕೆ ಇಂಥ ರೀತಿ ಒಂದು ಪ್ರವೃತ್ತಿ ನಾವು ಬೆಳೆಸಬೇಕು. ಯಾಕೆ ಅದು ಧರ್ಮ ಇದಿಲ್ಲ. ಈಗ ನಾವು ಬಸವ ತತ್ವ ಅನುಯಾಯಿಗಳಾಗಿದ್ದೀವಿ, ಬಸವ ತತ್ವ ಅನುಯಾಯಿಗಳಂತೆ ನಾವು ನಡ್ಕೊಂಡು ಹೋಗೋಣ. ಇಂಥ ಒಂದು ಸಮಯದಲ್ಲಿ ತಾವೆಲ್ಲ ಪತ್ರಕರ್ತರು ಭವ್ಯ ಮೆರವಣಿಗೆ ಇಲ್ದಿರು ಭವ್ಯ ಪ್ರಚಾರ ಮಾತ್ರ ತಾವು ಮಾಡ್ಬೋದು. ಯಾಕಂದರೆ ಒಳ್ಳೆ ರೀತಿ ಬಸವಣ್ಣವ್ರ ತತ್ವದ ಪ್ರಚಾರ ಒಳ್ಳೆ ರೀತಿಯಿಂದ ಮಾಡಿ, ಬಸವ ತತ್ವದ ಪ್ರಚಾರ, ಅವ್ರು ಯಾವಾದರೂ ಹೇಳಿಕೆಗಳು ಅಥವಾ ಅವ್ರದ್ದು ಏನಾದರೂ ವಿಶೇಷ ಘಟನೆಗಳಿದ್ದರೆ ಅದನ್ನು ಪ್ರಚಾರ ಕೊಟ್ಟು ತಾವು ಸಮಾಜಕ್ಕೆ ತಿಳಿಸ್ಬೋದು ಬಸವಣ್ಣವ್ರಿಗೆ ಏನು ಅಂಥ ಕಾರ್ಯವನ್ನು ನಾವು ಮಾಡಿದರೆ ನಿಜವಾದ ಬಸವ ಜಯಂತಿ ಉತ್ಸವವನ್ನು ಆಚರಿಸಿದಂತೆ ಆಗ್ತದೆ. ನಮ್ಮದು ನೂತನವಾಗಿ ಆದಂಥ ಅಧ್ಯಕ್ಷರು ಭಾಳ ಒಳ್ಳೆಯ ರೀತಿಯನ್ನು ಮಾಡಬೇಕಂತ ನಾವು ಎಂದು ಕಮಿಟಿ ಮಾಡಿದೆವು. ಆವಾಗ ಇಚ್ಛೆ ಇತ್ತು, ತರುಣರಿದ್ದಾರ, ಮಾಡೋ ಶಕ್ತಿನೂ ಇದೆ. ಅದೇ ರೀತಿ ಯಾವುದೇ ರೀತಿ ಹೆಚ್ಚಿಗೆ ಹಣ ಸಂಗ್ರಹ ಆಗದೆ ಇದನ್ನು ತನ್ನ ಕೈಲಿ ಹಾಕಿ ಮಾಡ್ತಕ್ಕಂಥ ಕೆಪಾಸಿಟಿಯೂ ಅವ್ರದ್ದಿದೆ. ಅದನ್ನು ಅವ್ರಿಗೆ ವಿನಂತಿ ಮಾಡ್ಕೊತೀವಿ, ನೀವು ಆ ರೀತಿದು ಯಾವುದೂ ಮಾಡಬೇಡ್ರಿ, ಭವ್ಯ ಎಂಬ ಶಬ್ದ ತರಬೇಡ್ರಿ. ಬಸವಣ್ಣವ್ರಿಗೂ ಸಾತ್ವಿಕವಾಗಿ ಸಹಜವಾಗಿ ಅದರ ಪ್ರಚಾರವನ್ನು ಆಗಲಿ, ಜಯಂತಿಯನ್ನು ಆಗಲಿ ತಾವೆಲ್ಲರೂ ಸಹಕರಿಸಬೇಕು. ಧನ್ಯವಾದ. ಒಂದೇ ಮಾತು. ಆಗಿದಕ್ಕೋಸ್ಕರ ಇನ್ನೊಂದು 2 ತಾಸಿನಾಗ ಎಲ್ಲರ ಪತ್ರಕರ್ತರ ಮೇಲಿಗೆ ನಾವು ಆಮಂತ್ರಣ ಪತ್ರಿಕೆ ಹಾಕಿದ್ರು, ಇದ್ರ ವಿಷಾದಿಸಿದೆವು. ಸ್ವಲ್ಪ ಕರೆಕ್ಷನ್ಸು ಮತ್ತು ಹೆಸರುಗಳು ನೆನಪಿದಾಗ್ಯಾವ. ಅದಕ್ಕಾಗಿ ಇನ್ನೂ 1 ತಾಸು ಒಳಗಾಗಿ ಎಲ್ಲ ಪತ್ರಕರ್ತರ ಮೇಲಿಗೆ ಆಮಂತ್ರಣ ಪತ್ರಿಕೆ ಹಾಕಿದ್ವಿ. ಆ ಒಂದು ಪರಂಪರೆ ಅಂತ ನಮ್ಮ ಹಿರಿಯರು ಈ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಅವರೇ ಮಾತಾಡಿದ್ದಾರೆ. ನಾವೆಲ್ಲರೂ ಬಸವಪರ ಸಂಘಟನೆಗಳು ಇದಕ್ಕೆ ಸಪೋರ್ಟ್ ಆಗಿ ಇಲ್ಲಿದ್ದೇವೆ. ಈ ಸಲದ ಬಸವ ಜಯಂತಿ ಅಧ್ಯಕ್ಷರಾಗಿ ನಮ್ಮ ಜಯರಾಜ್ ಖಂಡೇರನ್ನು ನಾವು ಅಧ್ಯಕ್ಷ ಮಾಡಿದೆವು. ನಾವು ಯಾವುದೇ ಸಂಘಟನೆಯ ಪ್ರತಿನಿಧಿ ಆಗಿರ್ತೀವಿ, ಬಸವ ಜಯಂತಿಗೆ ಎಲ್ಲರೂ ಎಲ್ಲ ಸಂಘಟನೆಗಳು ಸ್ಪಂದಿಸ್ತಾರೆ. ಹಾಗಾಗಿ ಅವರವ್ರ ಸಂಘಟನೆ ವತಿಯಿಂದ ಇದಕ್ಕೆ ನಾವು ಶಕ್ತಿ ತುಂಬ ಕೆಲಸ ಮಾಡಿದ್ವಿ. ನಮ್ಮ ಹಿರಿಯರ ಸಲಹೆ ನಮ್ಮ 3 ದಿನ ಕೆಳಗಡೆ ಬಂದಿತ್ತು. ಇಂಥ ಸಮಯದಲ್ಲಿ ನೀವು ಮಾಡಬೇಡ್ರಿ. ನಾನು ಮಧ್ಯಾಹ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಸಂಸ್ಥಾನ ವತಿಯಿಂದ ನಾನು ಕಣ್ಣು ಮಾಡೀನಿ, ನೀವೆಲ್ಲ ನಮ್ಮವರಿದ್ರಿ, ದೇಶದ ಇಂಥ ಘಟನೆ ಆದಾಗ ಉತ್ಸವ ಉಲ್ಲಾಸ ವಿಜೃಂಭಣೆ ಅಂತಕ್ಕಂಥ ಪದಗಳು ಬಳಸಬೇಡ್ರಿ ಅಂತೇಳಿ ನಮಗೆ ಕರೆದು ಹೇಳಿದಾಗ ನಾವು ಒಪ್ಕೊಂಡು ಪೂರ್ಣ ತಯಾರಿ ಮಾಡಿದ್ದೆವು. ನಾವು ಬೈಕ್ ರ್ಯಾಲಿ ಪೂರ್ಣ ತಯಾರಿ ಮಾಡ್ಕೊಂಡಿದ್ದೆವು.
ಅವರ ಮಾತನ್ನು ಗೌರವವನ್ನು ಇಟ್ಕೊಂಡು ಎಲ್ಲ ಸಂಘಟನೆಗಳು ಕೂತು ಚರ್ಚೆ ಮಾಡಿ ಈ ಸಮಯದಾಗ ಆ ರೀತಿ ಜಯಘೋಷ ಹಾಕೋತ ನಡಿಗೆ ಮಾಡಬೇಡದು ಅಂತೇಳಿ ನಮ್ಮ ಹಿರಿಯರ ಸಲಹೆಯಂತೆ ನಾವು ಬೈಕ್ ರ್ಯಾಲಿಯನ್ನು ರದ್ದುಪಡಿಸಿದೆವು. ಮತ್ತು ಅದರ ಜೊತೆಗೆ ಇನ್ವಿಟೇಷನ್ ಕಾರ್ಡ್ನಲ್ಲಿ ವಚನ ಉತ್ಸವ, ವಚನ ಹಬ್ಬ ಈ ರೀತಿ ಪದಗಳು ಇರ್ತಿತ್ತು. ಆ ಉತ್ಸವ ಅಂತಕ್ಕಂಥ ಪದಗಳು ಎಲ್ಲೂ ಬಳಸಬೇಡಂದಾಗ ಸರಳವಾಗಿ ವಚನ ಗಾಯನವನ್ನ ಮಾಡ್ತಕ್ಕಂಥ ನಾವು ಕಾರ್ಯವನ್ನು ಮಾಡಿದೆವು. ಅದ್ರ ಜೊತೆ ದೇಶಭಕ್ತಿಗಾಗಿರ್ತಕ್ಕಂಥ ಒಂದು ನಾಟಕವೂ ಅವತ್ತ ಪ್ರದರ್ಶನ ಮಾಡ್ತಾ ಇದ್ದೆವು. ಈ ಅವರ ಹಿರಿಯರ ಸಲಹೆಯಂತೆ ನಾವು ಕರೆಕ್ಷನ್ ಮಾಡ್ಕೊಂಡಿದ್ದೆವು. ಪತ್ರಿಕಾಗೋಷ್ಠಿಯಲ್ಲಿ ಈ ರೀತಿ ಆಗಿದ್ದನ್ನು ವಿಚಾರಿಸಿದೆವು. ಪ್ರಸ್ತಾಪ ಮಾಡಬೇಡ್ರಿ, ನಮ್ಮ ವಿಚಾರಗಳು ನಾವು ಕುಂತು ಬಗೆಹರಿಸ್ಕೊತೀವಿ ಅಂತ ಹೇಳ್ತಾ ನಾವು ಈ ಮತ್ತೊಂದು ಈ ಸಂದರ್ಭದಲ್ಲಿ ಪ್ರತಿ ಸಲ ಬಸವ ಜಯಂತಿ KRE ಶಿಕ್ಷಣ ಸಂಸ್ಥೆಯವರು ಶೋಭಾರ ಹತ್ತಿರ ಪ್ರಸಾದ ಒಂದು ಮಜ್ಜಿಗೆ ಅಥವಾ ಏನಾರ ಮಾಡ್ತಿರೋ ಅವರು ಮಾಡ್ತೀನಿ ಅಂತ ಹೇಳಿದಾರೆ. ಕ್ರಾಂತಿ ಗಣೇಶದವ್ರು ಮಾಡ್ತೀನಿ ಅಂತ ಹೇಳಿದಾರೆ. ಗುಜರಾತಿ ಸಮಾಜ ಮಹಿಳೆಯರು ಮೌನ್ ಮಾರ್ಕೆಟ್ ಅಲ್ಲಿ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿವರೆಗೆ ಅವ್ರ ಮಜ್ಜಿಗೆ ಇತ್ಯಾದಿಗಳ ವ್ಯವಸ್ಥೆ ಮಾಡ್ತೀನಿ ಅಂದ್ರೆ ಇನ್ನೂ ಯಾರಾದರೂ ಬಸವನಿಷ್ಠರು ಯಾರಾದರೂ ಏನಾರ ಮಾಡ್ಬೇಕಿದ್ದಾಗ ನಮ್ಗೆ ಹೇಳಿದ್ರೆ ನಾವು ಅನುಕೂಲ ಮಾಡಿಕೊಡ್ತೇವೆ ಅಂತ ಮನವಿಯನ್ನು ಮಾಡ್ತಾ ಈಗ ಮುಂದಿನ ಪತ್ರಿಕಾಗೋಷ್ಠಿ ಇಲ್ಲೇ ಮುಕ್ತಿಗುತ್ತೆ. ಪತ್ರಕರ್ತರು ಏನಾದರೂ ಈ ವಿಷಯಕ್ಕೆ ಬರೀ ಬಸವ ಜಯಂತಿಗೆ ಸಂಬಂಧಪಟ್ಟಾಗಿದ್ದರೆ ಕೇಳಬಹುದು.